ಧರ್ಮಸ್ಥಳದಲ್ಲಿ ಅಸಲಿ ಆಟ ಈಗ ಶುರುವಾಗಲಿಕ್ಕಿದೆ. ಇದುವರೆಗೆ ಉತ್ಖನನ, ಇನ್ನು ಮುಂದೆ ಶುರುವಾಗಲಿದೆ ತನಿಖೆ. ಧರ್ಮಸ್ಥಳದಲ್ಲಿ ಶವಶೋಧಕ್ಕೆ ತಾತ್ಕಾಲಿಕವಾಗಿರುವಂತಹ ಬ್ರೇಕ್ ಅನ್ನ ನೀಡಲಾಗಿದೆ. ಧರ್ಮಸ್ಥಳದಲ್ಲಿ ಅಸಲಿ ಆಟ ಇದೀಗ ಶುರುವಾಗಿದೆ. ಇದುವರೆಗೆ ಉತ್ಖನನ ಮುಂದುವರಿಸ್ತಾ ಇದ್ರು, ಆದ್ರೆ ಇದೀಗ ತಾತ್ಕಾಲಿಕವಾಗಿರುವಂತಹ ಒಂದು ಬ್ರೇಕ್ ಅನ್ನ ನೀಡಲಾಗಿದೆ. ಒಟ್ಟಾರೆಗೆ ಧರ್ಮಸ್ಥಳದಲ್ಲಿ ಅಸಲಿ ಆಟ ಈಗ ಶುರುವಾಗಿದೆ ಅಂತಾನೆ ಹೇಳ್ಬೋದು. 17 ಕಡೆಗಳಲ್ಲಿ ಉತ್ಖನನ ಕಾರ್ಯವನ್ನ ಮಾಡಿದ್ರು, ಇದೀಗ ತಾತ್ಕಾಲಿಕವಾಗಿರುವಂತಹ ಒಂದು ಬ್ರೇಕ್ ಅನ್ನ ನೀಡಿದ್ದಾರೆ. ಹೇಳಿದ್ರೆ FSL ವರದಿ ಬರಬೇಕು, ನಂತರದಲ್ಲಿ ಒಂದು ಮುಂದುವರಿಸ್ತಾರಾ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಉತ್ಖನನ ಕಾರ್ಯ ಅಲ್ಲಿಗೆ ಸ್ಟಾಪ್ ಮಾಡ್ತಾರಾ ಅಥವಾ ಮುಂದುವರಿಸ್ತಾರಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಧರ್ಮಸ್ಥಳದಲ್ಲಿ ಅಸಲಿ ಆಟ ಇದೀಗ ಶುರುವಾಗಿರುವಂಥದ್ದು. ಇದುವರೆಗೆ ಉತ್ಖನನ ಮಾಡ್ತಾ ಇದ್ರು, ಆದ್ರೆ ಇನ್ಮುಂದೆ ತನಿಖೆಯನ್ನ ಶುರು ಮಾಡ್ತಾರ ಅನ್ನುವಂಥದ್ದು ನೋಡ್ಬೇಕಾಗಿದೆ. ಧರ್ಮಸ್ಥಳದಲ್ಲಿ ಶವಶೋಧಕ್ಕೆ ಇದೀಗ ತಾತ್ಕಾಲಿಕವಾಗಿರುವಂತಹ ಬ್ರೇಕ್ ಅನ್ನ ನೀಡಲಾಗಿದೆ. 17 ಪಾಯಿಂಟ್ಗಳನ್ನ ಉತ್ಖನನ ಮಾಡಲಾಗಿತ್ತು, ಆದ್ರೆ ಇನ್ನು ಮುಂದೆ ಮಾಡಬೇಕು ಅಂತ ಇದ್ರೆ ಅದಕ್ಕೊಂದು ಬ್ರೇಕ್ ಅನ್ನ ಇದೀಗ ನೀಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಧರ್ಮಸ್ಥಳದಲ್ಲಿ ಧರ್ಮ ಸಂಕಟ, ಎಚ್ಚರಿಕೆಯ ಹೆಜ್ಜೆ ಇಡಲು ಸಿಎಂ ತೀರ್ಮಾನ ಮಾಡಿರುವಂಥದ್ದು. FSL ವರದಿಗೆ ಕಾಯ್ತಾ ಇರುವಂತಹ SIT ಅಧಿಕಾರಿಗಳು. ವರದಿ ಬಂದ ಮೇಲೆ ತನಿಖೆಯ ದಿಕ್ಕು ಬದಲಾಗತ್ತಾ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಡ್ಯಾಮೇಜ್ ಆಗಿರುವಂಥದ್ದನ್ನ ಕಂಟ್ರೋಲ್ಗೆ ಕೈನಿಂದಲೂ ಕೂಡ ಚಲೋ, ಕಾಂಗ್ರೆಸ್ನಿಂದಲೂ ಕೂಡ ಧರ್ಮಸ್ಥಳ ಚಲೋ ತಗೊಳ್ತಾರ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಇದೀಗ ಎಚ್ಚರಿಕೆಯ ಹೆಜ್ಜೆ ಇಡಲು ಸಿಎಂ ತೀರ್ಮಾನವನ್ನ ಮಾಡಿರುವಂಥದ್ದು. FSL ವರದಿ ಬಂದ ಬಳಿಕ ಏನ್ ಮಾಡಬೇಕು ಅನ್ನುವಂಥದ್ದನ್ನ SIT ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ವರದಿ ಬಂದ ಮೇಲೆ ಹಾಗಿದ್ರೆ ತನಿಖೆಯ ದಿಕ್ಕು ಬದಲಾಗತ್ತಾ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಸದನದಲ್ಲಿ ಇದೇ ವಿಚಾರವಾಗಿ ಹಲವಾರು ಪ್ರಶ್ನೆಗಳು ಎಲ್ಲವೂ ಕೂಡ ಉದ್ಭವ ಆಗಿತ್ತು. ಆದ್ರೆ ಆ ಒಂದು ಡ್ಯಾಮೇಜ್ ಅನ್ನ ಕಂಟ್ರೋಲ್ ತರೋದಕ್ಕೋಸ್ಕರ ಕಾಂಗ್ರೆಸ್ನಿಂದ ಕೂಡ ಧರ್ಮಸ್ಥಳ ಚಲೋ ಮಾಡ್ತಾರಾ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಧರ್ಮಸ್ಥಳಕ್ಕೆ ಇದೀಗ ಧರ್ಮ ಸಂಕಟ ಅಂತಾನೆ ಹೇಳ್ಬೋದು. ಎಚ್ಚರಿಕೆಯ ಒಂದು ಹೆಜ್ಜೆಯನ್ನ ಇಡಲು ಸಿಎಂ ಸಿದ್ದರಾಮಯ್ಯ ಅವರು ತೀರ್ಮಾನವನ್ನ ಕೈಗೊಂಡಿದ್ದಾರೆ. FSL ವರದಿಗೆ ಈಗ ಕಾಯ್ತಾ ಇದ್ದಾರೆ SIT ಅಧಿಕಾರಿಗಳು. FSL ನಲ್ಲಿ ಏನ್ ವರದಿ ಬರುತ್ತೆ ಅದನ್ನ ನೋಡ್ಬಿಟ್ಟು ಮುಂದಿನ ಒಂದು ಕಾರ್ಯವನ್ನ ಮಾಡುವಂಥದ್ದು ಅಂತ ಹೇಳಿದ್ರೆ ಈಗಾಗಲೇ 17 ಒಂದು ಕಡೆ ಉತ್ಖನನವನ್ನ ಮಾಡಿದ್ದಾರೆ. ಮುಂದಿನ ಉತ್ಖನನವನ್ನ ಮಾಡಬೇಕಾ ಅಥವಾ ಅಲ್ಲಿಗೆ ಸ್ಟಾಪ್ ಮಾಡಬೇಕಾ ಅಥವಾ ಏನ್ ಮಾಡಬೇಕು ಅನ್ನುವಂಥದ್ದನ್ನ FSL ವರದಿ ಬಂದ ಬಳಿಕ ನೋಡ್ಬೇಕಾಗಿದೆ. ಹಾಗೆ ವರದಿ ಬಂದ ಮೇಲೆ ಏನಾದ್ರೂ ತನಿಖೆಯ ದಿಕ್ಕು ಬದಲಾಗತ್ತಾ ಅನ್ನುವಂಥದ್ದನ್ನ ಕೂಡ ಕಾದು ನೋಡಬೇಕಾಗಿದೆ. ಇದೀಗ ಸದನದಲ್ಲಿ ಕೂಡ ಇದೇ ರೀತಿಯಾಗಿರುವಂತಹ ಚರ್ಚೆಗಳು ಮುಂದುವರಿತಾ ಇದೆ. ಆದ್ರಿಂದಾಗಿ ಈ ಒಂದು ಡ್ಯಾಮೇಜ್ ಅನ್ನ ಕಂಟ್ರೋಲ್ ತರೋದಕ್ಕೋಸ್ಕರ ಕೈನಿಂದ ಕೂಡ ಧರ್ಮಸ್ಥಳ ಚಲೋ ಯಾತ್ರೆ ಕೈಗೊಳ್ತಾರ ಅನ್ನುವಂಥದ್ದನ್ನ ಕೂಡ ನೋಡಬೇಕಾಗಿದೆ. ಧರ್ಮಸ್ಥಳದಲ್ಲಿ ಅಸಲಿ ಆಟ ಈಗ ಶುರುವಾಗ್ಲಿಕ್ಕಿದೆ. ಈವರೆಗೆ 17 ಕಡೆಗಳಲ್ಲಿ ಉತ್ಖನನ ಕಾರ್ಯವನ್ನ ಮಾಡಿದ್ರು, ಆದ್ರೆ ಇನ್ನು ಮುಂದೆ FSL ವರದಿ ಬಂದ ಬಳಿಕವೇ ಉತ್ಖನನ ಕಾರ್ಯವನ್ನ ಮುಂದುವರಿಸ್ತಾರಾ ಅಥವಾ ಬೇರೆ ತನಿಖೆಯನ್ನ ಮಾಡ್ತಾರಾ, ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಸೊ FSL ವರದಿಗೆ ಇದೀಗ ವೇಟ್ ಮಾಡ್ತಾ ಇರುವಂತಹ SIT SIT